ಇದ್ದೀನಿ ಅನ್ಕೊಂಡ್ಯಾ? ಸುಗುಣಾಬಾಯಿ ಹೇಳಿದಾಳೆ, ಅವ್ರ ಅಣ್ಣನ ಮಗ ಜ್ಯೋತಿಬಾಯಿ ಇದಾನಲ್ಲ, ಅವನ ಜೊತೆ ಮಾತಾಡಿ ಅವ್ರಣ್ಣ ಅವರಪ್ಪ ಗೋವಿಂದರಾವ್ನ ಒಪ್ಸಿ ಇವತ್ತೇ ಹೆಣ್ಣೋಡ ಶಾಸ್ತ್ರ ಮುಗಿಸೋಣ ಅಂದಿದ್ದಾಳೆ. ಓಹೋ, ಜ್ಯೋತಿಬಾ ಮಾವಶಿ ಸುಗುಣಾಬಾಯಿ ಏನು ಒಳ್ಳೇದೇ ಆಯ್ತು. ನೀವು ಹೇಳೋದಾದ್ರೂ ಬೇಡವೇ? ಹೇಳೋದೇನಿದೆ, ಈ ವಿಚಾರ ಏನಾರ ನಿನ್ ಮಗಳಿಗೆ ಗೊತ್ತಾದ್ರೆ ಎಲ್ಲಿ ಮನೆಯಿಂದಲೇ ಓಡೋಗ್ತಾಳೆ ಅಂತ ನಾನೇ ಏನು ಹೇಳಿಲ್ಲ. ಅದು ಅಲ್ಲದೆ ಜ್ಯೋತಿಬಾಗಿ ಇನ್ಯಾರಿದ್ದಾರೆ? ಚಿಕ್ಕ ವಯಸ್ಸಲ್ಲಿ ಅಮ್ಮನನ್ನ ಕಳೆದುಕೊಂಡ ಅವನಿಗೆ ತನ್ನ ಮಾವಶಿ ಸುಗುಣಾಬಾಯಿ ತಾಯಿಯಾಗಿ ನೋಡ್ಕೊಂಡಿದ್ದಾಳೆ. ಅವಳೇ ಈ ವಿಚಾರ ತಿಳಿದು ನಿರ್ಧಾರ ತಗೊಂಡಿದ್ದು. ಹೌದಾ? ಯಾವಾಗ ಬರ್ತಾರೆ ಗಂಡಿನ ಕಡೆಯವರು? ಏ ಮುಲಿಬೇಡ್ವೆ, ನೋಡಕ್ಕಾಗ್ತಿಲ್ಲ. ಅವರು ನೋಡಕ್ ಬರ್ತಿರೋದು ನಿನ್ನಲ್ಲ, ನಿನ್ ಮಗಳನ್ನ. ಗೊತ್ತು ಬಿಡಿ. ಇನ್ನೇನು ಬರುವರಿದ್ದಾರೆ, ಸುಗುಣಾಬಾಯಿ ಮನೇಲಿದ್ದಾರಂತೆ. ಬನ್ನಿ ಬನ್ನಿ, ಈಗಷ್ಟೇ ನಿಮ್ ವಿಚಾರನೇ ಮಾತಾಡ್ತಿದ್ವಿ. ಕೂತ್ಕೊಳ್ಳಿ. ಮಾಮ, ನಿನ್ನೆ ಪುಣೆಯಿಂದ ಇವ್ರು ಬಂದು ನಮ್ಮನೇಲೆ ಉಳಿದಿದ್ರು. ಗೊತ್ತಮ್ಮ, ಎಲ್ರು ಆರಾಮಿದ್ದೀರಲ್ಲ? ನಾವು ತುಂಬಾ ಆರಾಮಿದ್ದೀವಿ. ಕುಡಿಯಕ್ಕೆ ನೀರ್ ತಂದ್ಕೊಡ್ಲಾ? ಕೇಳೋದೇನಿದೆ, ಒಳಗೋಗಿ ತಂದ್ಕೊಡು. ಸುಗು, ನೀನ್ ಹೋಗಿ ಅವಳನ್ನ ಕರ್ಕೊಂಡ್ ಬಾರಮ್ಮ. ಸರಿ ಮಾಮ. ಸಂಬಂಧ ಅಂದ್ಮೇಲೆ ಮತ್ತೆ ನಾನೇನವ ಮಾತಾಡೋದು? ಅದು ಅಲ್ಲದೆ ಗೋವಿಂದರವರು ನಮ್ಮ ದೂರ ಸಂಬಂಧಿಕರೇ ಅಲ್ವೇ? ಹೌದೌದು, ಹುಡುಗ ಹುಡುಗಿ ಒಪ್ಪಿಗಾಯ್ತು, ಇನ್ನೇನಿದೆ ನಮ್ದು? ಏನಿಲ್ಲ, ನಿಮ್ಗೆಲ್ಲ ಒಪ್ಪಿಗೆ ಅದೇ, ನಮ್ಗೂ ಒಪ್ಪಿಗೆನೆ. ಹೇಳಿ, ಅನುಮಾನ ಯಾಕೆ? ಏನಿಲ್ಲ, ಅದೇ ಜಾಜ್ ವಧು ದಕ್ಷಿಣೆ ಎಷ್ಟು ಕೊಡ್ತೀರಿ ಅಂತ. ನಮ್ಮ ಶಕ್ತಿ ಅನುಸಾರ ಕೊಡೋಣ ಬಿಡಿ. ಎಷ್ಟು ಅಂತ ಬಾಯಿ ಬಿಟ್ರೆ ಒಳ್ಳೇದು. ಸರಿ, 50 ರೂಪಾಯಿ ಕೊಡ್ತೀವಿ. 50 ರೂಪಾಯಿ? ಡ್ಯಾಜ್ ಹಣದಿಂದ ಮದುವೆ ಖರ್ಚು ನಿಭಾಯಿಸಬಹುದು, ಆದ್ರೆ 50 ರೂಪಾಯಲ್ಲಿ ಆಗೋ ಮಾತಲ್ಲ. ಕಡಿಮೆ ಆಯ್ತು. ಅದು ಕಡಿಮೆ ಆಯ್ತು, 100 ರೂಪಾಯಿ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಜಮೀನ್ದಾರ ಕೈಲೂ ಸಾಧ್ಯವಾಗಲ್ಲ ಬಿಡಿ, ಅಷ್ಟು ಕೇಳಬಾರ್ದು ನೀವು. ಹುಡುಗ ಕಲ್ತಿದ್ದಾನೆ, ನಿಮ್ ಹುಡುಗಿ ಹಳ್ಳಿಯಿಂದ ದೊಡ್ಡ ಪಟ್ಟಣಕ್ಕೆ ಸೇರ್ತಿದ್ದಾಳೆ. ಈ ವಿಚಾರ ಮರಿಬೇಡಿ ನೀವು. ಅದೆಲ್ಲ ನಮ್ಗೂ ಗೊತ್ತಿದೆ, ಆದ್ರೂ ಡ್ಯಾಜ್ 100 ರೂಪಾಯಿ ಬೇಕೇ ಬೇಕು. ದಯವಿಟ್ಟು ಇಬ್ಬರು ಶಾಂತರಾಗಿ. ನಾನು ಈ ಕಾಲದವನು. ಡ್ಯಾಜ್ ಅಂತ ಆಚರಣೆ ಬಗೆಗೆ ನನಗೆ ನಂಬಿಕೆ ಇಲ್ಲ, ನಾನು ಅದನ್ನು ವಿರೋಧಿಸುತ್ತೇನೆ. ಹಾಗಲ್ಲಪ್ಪ, ಇದು ಧರ್ಮದ ಪ್ರಶ್ನೆ. ಡ್ಯಾಜ್ ಕೊಡದೆ ಹೇಗೆ ಹೆಣ್ಣನ್ನು ಕರ್ಕೊಂಡು ಹೋಗ್ತೀರಿ? ನಾನು ಧರ್ಮಕ್ಕೆ ಸಂಬಂಧಪಟ್ಟ ಅನೇಕ ಪುಸ್ತಕಗಳನ್ನು ಓದಿದ್ದೇನೆ. ಯಾವ ಪುಸ್ತಕದಲ್ಲೂ ಡ್ಯಾಜ್ ಬಗ್ಗೆ ಬರೆದಿಲ್ಲ. ಹೆಣ್ಣು ಅಂದ್ರೆ ದನ ಕುರಿ ಕೋಳಿತನನ ಹಣ ಕೊಟ್ಟು ಕೊಂಡುಕೊಳ್ಳಲು ಅವಳು ಮಾರಾಟದ ವಸ್ತು ಅಲ್ಲ. ತಾಯಿಯಂತೆ ಪೂಜಿಸುವ ಹೆಣ್ಣನ್ನು ಮಾರಾಟದ ವಸ್ತುವನ್ನಾಗಿ ನೋಡಲು ನಿಮಗೆ ಬಳಸಾದ ಹೇಗೆ ಬಂತು? ನಾನು ಅದನ್ನು ವಿರೋಧಿಸುತ್ತೇನೆ. ನೋಡಿ, ನನ್ ಮಾತು ಕೇಳಿದ್ರೆ ನಿಮ್ ಸಮಸ್ಯೆ ಪರಿಹಾರ ಆಗ್ಬೋದು. ಡ್ಯಾಜ್ ಕೊಡುವುದು ಜ್ಯೋತಿಬಾಗೆ ಇಷ್ಟ ಇಲ್ಲ. ಮೌಢ್ಯದ ಅನೇಕ ವಿಚಾರಗಳನ್ನು ಆತ ಧಿಕ್ಕರಿಸಿದ್ದಾನೆ. ಕಂಡೋಜಿಗೆ ರೂಢಿ ರಿವಾಜುಗಳೇ ಮುಖ್ಯ. ಕಂಡೋಜಿ ತನ್ನ ಮಗಳ ಮದುವೆ ಮಾಡಬೇಕೆಂದ ಖರ್ಚನ್ನ ನನ್ನ ಕಾಕ ಗೋವಿಂದರವರೇ ನಿರ್ವಹಿಸಲಿ. ಅದನ್ನೇ ಕಂಡೋಜಿ ಕಾಕ ಡ್ಯಾಜ್ ಎಂದು ಅಂದುಕೊಳ್ಳಲಿ. ಇದರಿಂದ ಯಾರ ಪ್ರತಿಷ್ಠೆಗೂ ಧಕ್ಕೆ ಬರುವುದಿಲ್ಲ. ಹಾ, ಇದು ಸರಿಯಾಗಿದೆ. ನನಗೆ ನಿಮ್ಮ ಮಾತು ಒಪ್ಪಿಗೆ ಆಗಿದೆ ಮಾಮಾಶಿ. ಹಾಗಾದ್ರೆ ಯಾವಾಗ ಇಟ್ಕೊಳ್ಳೋಣ ಮದುವೆ? ಈಗಂದ್ರೆ ಈಗ, ನಾಳೆ ಅಂದ್ರೆ ನಾಳೆ. ನಾವು ಮದುವೆ ತಯಾರಾಗೇ ಬಂದಿದ್ದೀವಿ. ಬಾರಮ್ಮ ಬಾರೆ